ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡ್ಕೊ ಮಾತಾಡ್ತಿರೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ T20 ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಥರ ಇತ್ತು ಮ್ಯಾಚು, ಯಾರು ವಿನ್ ಆದರೂ ಗೊತ್ತು ನಿಮಗೆ. ಇಂಡಿಯಾ ವಿನ್ ಆಗಿದೆ ಆ್ಯಸ್ ಯೂಶುವಲ್. ಸೊ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ T20 ಮಾಡಿರಲಿಲ್ಲ, ಯಾಕಂದರೆ ಸಂಡೇ ಲೋ ಸ್ಕೋರಿಂಗ್ ಮ್ಯಾಚ್ ಇತ್ತು. 124 ಹೊಡೆದಿದ್ರು, ಅದನ್ನು ಚೇಸ್ ಡೌನ್ ಮಾಡೋಕ್ಕೋದು ಸೌತ್ ಆಫ್ರಿಕಾ. ಆದರೂ ಕಷ್ಟ ಇತ್ತು ಸೌತ್ ಆಫ್ರಿಕಾಗೆ. ಆ ಕೋರ್ಜಿಯಾ ಬಂದು ಲಾಸ್ಟ್ ಓವರಲ್ಲಿ ಧ್ವಂಸ ಮಾಡಲಿಲ್ಲ ಅಂದರೆ ಆರಾಮಾಗಿ ಟೀಮ್ ಇಂಡಿಯಾ ಸೆಕೆಂಡ್ T20 ಮ್ಯಾಚು ವಿನ್ ಆಗ್ತಾ ಇತ್ತು. ಆ ಕೋರ್ಜಿಯಾ ಬಂದ್ಬಿಟ್ಟು 21 ರನ್ ಹೊಡೆದ್ಬಿಟ್ರು ಗುರು 10 ಬಾಲ್ಗೆ. ಸೊ ಅಲ್ಲೇ ಸೋತೋಗ್ಬಿಟ್ವಿ ಮ್ಯಾಚು. ಆದರೂ ಅವತ್ತು ನಮ್ಮ ವರುಣ್ ಚಕ್ರವರ್ತಿ ಅವರು ಬೌಲಿಂಗ್ ಮರಿಬಾರ್ದು, 5-4 ತೆಗಿತಾರೆ. ಸಖತ್ತು T20ಲಿ 17 ರನ್ ಕೊಟ್ಟು 4 ಓವರಲ್ಲಿ 5 ವಿಕೆಟ್ ತೆಗಿತಾರೆ. ಅದು 5 ಮೇನ್ ಬ್ಯಾಟ್ಸ್ಮನ್ ವಿಕೆಟ್ಗಳು. ಸೊ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ವರುಣ್ ಚಕ್ರವರ್ತಿ ಅವ್ರಿಗೆ. ಸೊ ಈಗ ಥರ್ಡ್ T20ಗೆ ಬಂದ್ಬಿಡೋಣ, ಯಾಕಂದರೆ ಟೀಮ್ ಇಂಡಿಯಾ ವಿನ್ ಆಗಿದ್ದಾರೆ. ಈ ಸೀರೀಸು ಡ್ರಾ ಆಗ್ಬೋದು, ಇಲ್ಲಾಂದರೆ ಟೀಮ್ ಇಂಡಿಯಾ ವಿನ್ ಆಗ್ಬೋದು 3-1. ಸೊ ಆ ಥರ ಸಿಚುವೇಷನಲ್ಲಿ ಇದೀವಿ ಈಗ ಸದ್ಯಕ್ಕೆ. ಒಳ್ಳೆಯದು, ಥರ್ಡ್ T20 ಸಖತ್ ಆಡಿದ್ರು ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಆ್ಯಸ್ ಯೂಶುವಲ್ ಸೌತ್ ಆಫ್ರಿಕಾ ಟಾಸ್ ವಿನ್ ಆಗಿ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರು. ಚೇಸ್ ಮಾಡ್ರಪ್ಪ ನೀವು, ಅದು ಫಸ್ಟ್ ಬ್ಯಾಟಿಂಗ್ ಆಡ್ರಪ್ಪ, ನಾವು ಚೇಸ್ ಮಾಡ್ತೀವಂತ. ಸೊ ಇಂಡಿಯಾ ಬ್ಯಾಟಿಂಗ್ ಆಡಿ 219ಕ್ಕೆ ಲೈಕ್ 219 ಹೊಡಿತಾರೆ. 220 ಟಾರ್ಗೆಟ್ ಇದ್ದಿದ್ದು. 219 ಹೊಡೆಯೋಕ್ಕೆ ಮೂಲ ಕಾರಣ ಅಂದರೆ ತಿಲಕ್ ವರ್ಮಾ ಅವರು ಸೈಕಾಗಿ ಆಡಿದ್ರು. ಅವರ ಚೊಚ್ಚಲ ಸೆಂಚುರಿ T20ಲಿ ಸಖತ್ ಆಡಿದ್ರು ಅಂತ ಹೇಳ್ಬೋದು. 51 ಬಾಲಲ್ಲಿ 100 ಹೊಡಿತಾರೆ. ಆಮೇಲೆ ಒಂದು 6 ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಇವತ್ತು ಸೂರ್ಯಕುಮಾರ್ಗಿಂತ ಮುಂಚೆ ಬರ್ತಾರೆ, 3 ಡೌನ್ ಬರ್ತಾರೆ. ಸೊ ಅದಕ್ಕೆ ಅವರಿಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಸೆಂಚುರಿ ಹೊಡೆಯೋಕ್ಕೆ. ಅದನ್ನು ಸಖತ್ತಾಗಿ ಗ್ರ್ಯಾಪ್ ಮಾಡ್ಕೊತಾರೆ ಅಂತ ಹೇಳ್ಬೋದು ತಿಲಕ್ ವರ್ಮಾ ಅವರು. ಸೊ ಅವರಿಗೆ ಸಪೋರ್ಟ್ ಮಾಡಿದಂದರೆ ಅಭಿಷೇಕ್ ಶರ್ಮಾ ಅವರು, ಅವರೊಂದು 50 ರನ್ ಹೊಡಿತಾರೆ. ಮತ್ತು ಇನ್ನು ಸಣ್ಣ ಪುಟ್ಟ ಸ್ಕೈ ಏನು ಇವತ್ತು ಅಷ್ಟೊಂದು ಮಿಂಚಕ್ಕಾಗಲಿಲ್ಲ. ಮತ್ತು ಹಾರ್ದಿಕ್ ಪಾಂಡ್ಯನೂ ಅಷ್ಟೇ, ರಿಂಕು ಸಿಂಗು ಅಷ್ಟೇ. ಮತ್ತು ರಮನ್ದೀಪ್ ಸಿಂಗ್ ಅವರು ಇವತ್ತು ಚಾನ್ಸ್ ಸಿಕ್ಕಿದ್ದು ಚೆನ್ನಾಗಿ ಆಡಿದ್ರು. ಒಂದು 6 1 4 ಹೊಡೆದ್ರು. ಸೊ ಅಷ್ಟೇ, ಈ 3 ಜನರಿಂದ ಇಂಡಿಯಾ 219ಕ್ಕೆ 219 ಹೊಡೆದ್ಬಿಟ್ಟು 220 ಟಾರ್ಗೆಟ್ ಕೊಡುತ್ತೆ ಸೌತ್ ಆಫ್ರಿಕಾಗೆ. ಸೊ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬರ್ತಾರೆ. ಇವತ್ತೇ ಗುರು ಯಾವುದೋ ಒಂದು ಇಶ್ಯೂ ನೋಡಿದ್ದು, ಮ್ಯಾಚು ಒಳ್ಳೆ ಏನೋ ಅಲ್ಲಿ ಅದೇ ನಮ್ಮ ನೊಣಗಳು ಅಂತೀವಲ್ಲ, ಸೊ ನೊಣಗಳು ಅಡ್ಡಾಡ್ತಿದ್ವು ಅಂತೆ. ಅದಕ್ಕೆ ಮ್ಯಾಚ್ನ ಪಾಸ್ ಮಾಡಿದರು. ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು, ಯಾವುದೋ ಇನ್ಸೈಟಿಂದ ಮ್ಯಾಚು ನಿಂತೋಗಿರೋದು. ಅದನ್ನು ನೋಡೋಕ್ಕೆ ಒಳ್ಳೆ ಚೆನ್ನಾಗಿತ್ತು. ಸೊ ಅದು ಬಿಟ್ಟಾಕಿ ಅದಾದಮೇಲೆ ಆ್ಯಸ್ ಯೂಶುವಲ್ ಹರ್ಷದೀಪ್ ಸಿಂಗ್ ಅವರು T20 ಪ್ರೀಮಿಯಂ ಬೌಲರ್ ಇಂಡಿಯಾಗೆ. ಅದೇ ಥರನೇ ಪವರ್ ಪ್ಲೇಯಲ್ಲೇ 1 ವಿಕೆಟ್ ತೆಗಿತಾರೆ ಅವರ ಸೌತ್ ಆಫ್ರಿಕಾ ಓಪನರ್ಸ್ದು. ಆಮೇಲೆ ವರುಣ್ ಚಕ್ರವರ್ತಿ ಅವರು ತಿರುಗಿ 2 ವಿಕೆಟ್ ತೆಗಿತಾರೆ. ಇವತ್ತು ಎಲ್ಲರಿಂದ ಸೌತ್ ಆಫ್ರಿಕಾನ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಲೈಕ್ ಇವರು ಮಾರ್ಕ್ ಆನ್ಸರ್ ಏನು ಗುರು ಹೊಡೆದಿದ್ದು ಲಾಸ್ಟಲ್ಲಿ. 16 ಬಾಲಿಗೆ 51 ರನ್ನು. ಭಯ ಆಗೋಯ್ತಾರೆ ಮ್ಯಾಚ್ಗೆ ವಿನ್ ಮಾಡಿಸ್ಬಿಡ್ತಾರಂತ. ಸೊ ಆಮೇಲೆ ಹರ್ಷದೀಪ್ ಸಿಂಗ್ ಅವ್ರು ಸೈಕಾಗಿ ಯಾರ್ಕರ್ ಹಾಕ್ಬಿಟ್ಟು LBW ಮಾಡ್ತಾರೆ. ಸೊ ಇವತ್ತು ಹರ್ಷದೀಪ್ ಸಿಂಗ್ ಅವರೇ 3 ವಿಕೆಟ್ ತೆಗೆದಿದ್ದಾರೆ, 3-4 ವಿಕೆಟ್ ತೆಗೆದಿದ್ದಾರೆ. ಅದು ಕ್ರೂಷಿಯಲ್ ವಿಕೆಟ್ಸು. ಮತ್ತು ಡೇವಿಡ್ ಮಿಲ್ಲರ್ದು ಕ್ಯಾಚ್ ಏನು ಗುರು ಅದು, ಅಕ್ಷರ್ ಪಟೇಲು ಸೇಮ್ ಒಳ್ಳೆ, ಅದು ಹಾರ್ದಿಕ್ ಪಾಂಡ್ಯ ಬಾಲಿಂಗಲ್ಲೇ ಗುರು. ಹಾರ್ದಿಕ್ ಪಾಂಡ್ಯ ಬಾಲಿಂಗಲ್ಲಿ ಸದ್ಯ T20 ವರ್ಲ್ಡ್ ಕಪ್ಪಲ್ಲಿ ಸೂರ್ಯಕುಮಾರ್ ಯಾವ್ದೋ ಕ್ಯಾಚ್ ಹಿಡಿದಿರಲ್ಲ, ಆ ಥರನೇ ಒಂದು ಕ್ಯಾಚು. ಆ ಥರ ಕ್ಯಾಚ್ ಅಲ್ಲ, ಎಗ್ರಿ ಸಖತ್ತಾಗಿ ಟೈಮಿಂಗ್ ಜಂಪ್ ನೋಡಬೇಕಿತ್ತು ಗುರು. ಅಕ್ಷರ್ ಪಟೇಲ್ ಚಿಂದಿ ಕ್ಯಾಚ್ ಹಿಡಿತಾರೆ. ಸೊ ಅಲ್ಲೇ ಮ್ಯಾಚ್ ಟರ್ನ್ ಆಯಿತು ಅಂತ ಹೇಳ್ಬೋದು. ಆಮೇಲೆ ನಿಮಗೆ ನಮ್ಮ ಡೆಡ್ಲಿ ಬ್ಯಾಟ್ಸ್ಮನ್ ಎಂಡ್ರಿಚ್ ಕ್ಲಾಸನ್ ವಿಕೆಟ್ ತೆಗೆದಿದ್ದು ಸಖತ್ತಾಗಿತ್ತು ಇವರಿಂದ, ಹರ್ಷದೀಪ್ ಸಿಂಗ್ ಅವರಿಂದ. ಅವರು ಸಖತ್ತಾಗಿ ಸ್ಲೋ ರನ್ ಹಾಕಿ ಅವರು ಹೊಡೆಯೋಕ್ಕೆ ಇದು ಲೈಕ್ ಇನ್ನು 20 ಬಾಲಿಗೆ 70 ರನ್ ಬೇಕಿರುತ್ತೆ. ಸೊ ಹೊಡೆಯೋಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಟೈಮಿಂಗ್ ಮಿಸ್ ಆಗಿ ಕ್ಯಾಚ್ ಕೊಡ್ತಾರೆ. ಸೊ ಈಸಿಯಾಗಿ ತಗೊತಾರೆ ತಿಲಕ್ ವರ್ಮಾ ಅವರು. ಆದರೆ ಬಾಯಿಗೆ ಬರ್ಸಿದಂದರೆ ಮಾರ್ಕ್ ಆನ್ಸನ್ ಗುರು ಸಖತ್ತಾಗಿ ಹೊಡಿತಾ ಇದ್ರು ಗುರು. 17 ಬಾಲಿಗೆ 51 ರನ್ ಏನೋ ಹೊಡೆದಿದ್ರು. ಆಮೇಲೆ నేను ವಿನ್ ಮಾಡಿಸ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಲೈಕ್ ಹೆಂಗಿತ್ತು ಅಂದರೆ ಸಿನಾರಿಯೋ, ನಿಮಗೆ 7 ಬಾಲಿಗೆ 25 ರನ್ ಏನೋ ಬೇಕಿರುತ್ತೆ. ಸೊ ತುಂಬ, ಆಮೇಲೆ ಲಾಸ್ಟ್ ಓವರಲ್ಲಿ ನಿಮಗೆ ಬರೀ ಬೇಕಿರೋದೇ 20 ರನ್ ಏನೋ ಬೇಕಿರುತ್ತೆ. ಅದನ್ನು ಡಿಫೆಂಡ್ ಮಾಡ್ಕೋಬೇಕಿತ್ತು. ಸೊ ಸ್ಟಾರ್ಟಿಂಗ್ ಫಸ್ಟ್ ಬಾಲಿ 6 ಹೊಡಿತಾರೆ. ಅದಾದಮೇಲೆ ಕಂಟ್ರೋಲ್ ಮಾಡ್ತಾರೆ ಹರ್ಷದೀಪ್ ಸಿಂಗ್ ಅವರು ಸೈಕಾಗಿ. ಗೊತ್ತವ್ರಿಗೆ ಎಷ್ಟು ಗುರು, 92 ವಿಕೆಟ್ ತೆಗೆದಿದ್ದಾರೆ ಈಗ T20ಲಿ. ಅದು ಆಡಿರೋದೇ ಕಮ್ಮಿ ಮ್ಯಾಚಸ್ಸು. ಚಿಂದಿ ಬೌಲರ್ ಆಗ್ತಾ ಇದ್ದಾರೆ T20ಲಿ. ಸೊ ಇದೇ ಥರನೇ ಕಂಟಿನ್ಯೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ಸಂಜು ಸ್ಯಾಮ್ಸನ್ ಅವರು ಒಂಥರ ಬೇಡದಿರೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 2 ಸೆಂಚುರಿ ಹೊಡೆದ್ರು, ಆಮೇಲೆ ಬ್ಯಾಕ್ ಟು ಬ್ಯಾಕ್ 2 ಡಕ್ಕು. ಸೊ ಅದೇ ಬೇಜಾರಾಯಿತು ನೋಡಿ. ಸೊ ನೆಕ್ಸ್ಟ್ ನೋಡೋಣ, 4th T20ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ 4th T20ಗೆ ಇದೇ ಪ್ಲೇಯಿಂಗ್ ಲೆವೆನ್ ಜೊತೆ ಹೋಗ್ತಾರೆ. ಯಾಕಂದರೆ ವಿನ್ ಆಗಬೇಕು ಸೀರೀಸ್ನ ಡ್ರಾ ಆಗೋಕ್ಕಿಂತ ಮುಂಚೆ. ಸೊ ನೋಡೋಣ ಏನಾಗುತ್ತೆ ಅಂತ.
ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಯಿತು ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ಗೆ ಅಂತ ಹೇಳ್ತಾ, ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.